ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಫಸ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಾಯಿ ದೇವತೆಯಿಂದ ಯಾವ ಸಂದೇಶ ಬರುತ್ತೆ, ಕಾಳಿ ಮಾತಾ ಇರಬಹುದು, ಲಕ್ಷ್ಮೀ ದೇವಿ ಇಲ್ಲ ಸರಸ್ವತಿ, ನೀವು ಯಾವ ದೇವಿನ ಪೂಜಿಸ್ತಿರೋ ಆಹ್ವಾನಿಸ್ತಿರೋ ಆ ದೇವಿದು ಇವತ್ತು ಟ್ಯಾರೋ ಕಾರ್ಡ್ಸ್ ಇರುತ್ತೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ಇಟ್ಟಿದ್ದೇನೆ. ಇಲ್ಲಿ ಕ್ಲಿಯರ್ ಕಾರ್ಡ್ಸ್ ಇದೆ ಪಿರಮಿಡ್ ಶೇಪಲ್ಲಿ ನೋಡಿ. ಈ ತರ ಇವು ಸಿಗುತ್ತೆ, ಇಲ್ಲಾಂದ್ರೆ ಕ್ರಿಸ್ಟಲ್ ಸಿಗುತ್ತೆ, ಮನಿ ಕ್ರಿಸ್ಟಲ್, ಟೈಗರ್ ಐ ಕ್ರಿಸ್ಟಲ್, ಈ ತರ ಬೇರೆ ಬೇರೆ ಕ್ರಿಸ್ಟಲ್ಸ್ ಎಲ್ಲಾನು ಸಿಗುತ್ತೆ. ಬ್ಲಾಕ್ ಟರ್ಮಲಿನ್ ಸಿಗುತ್ತೆ. ಫಸ್ಟ್ ಕಾರ್ಡ್, ಫಸ್ಟ್ ಫೈಲು ಕ್ಲಿಯರ್ ಕಾರ್ಡ್ಸ್. ಸೆಕೆಂಡ್ ಫೈಲು ಬ್ಲಾಕ್ ಟರ್ಮಲಿನ್. ಕಾರ್ಡ್ ಶಫಲ್ಸ್ ಮಾಡಿ ಇಟ್ಟಿದ್ದೇನೆ. ಸೆಕೆಂಡ್ ಫೈಲ್, ಇದು ಫಸ್ಟ್ ಫೈಲ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಏನು ಬರ್ತಿದೆ ನೋಡೋಣ ಬನ್ನಿ. ಅನಾಥ ಕಾಳಿ ಬರ್ತಾ ಇದ್ದಾರೆ. ಓಕೆ, ಇನ್ನು ಫಾರ್ಮ್. ಥ್ಯಾಂಕ್ ಯು ಸೋ ಮಚ್. 9 ಆಫ್ ಸಾರ್ಟ್ಸ್. ಥ್ಯಾಂಕ್ ಯು. 5 ಆಫ್ ಪೆಂಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಕಾರ್ಡ್. ಓಕೆ, ಸ್ಟ್ರೆಸ್ ಬರ್ತಾ ಇದೆ. ಮೂಮೆಂಟ್ ಟು ಮೂಮೆಂಟ್ ಕಾರ್ಡ್ ಬರ್ತಿದೆ. ಮೂಮೆಂಟ್ ಟು ಮೂಮೆಂಟ್. ಓಕೆ, ಇಲ್ಲಿ ತಾಯಿ ಕಾಡಲ್ಲಿ ಬರ್ತಾ ಇದೆ ಅನಾಥ ಕಾಳಿ. ನಿಮ್ಮ ಅನಾಥ ಚಕ್ರ ಇರಬಹುದು, ನಿಮ್ಮ ಹಾರ ಇರಬಹುದು, ಸ್ವಲ್ಪ ಪ್ರಾಬ್ಲಮ್ ಅಲ್ಲೇ ಇದೆ ಅಂತ ಹೇಳ್ಬೋದು. ನಿಮ್ಮ ಹಾರ ಕ್ಲೆನ್ಸಿಂಗ್ ಆಗಬೇಕಾಗಿದೆ. ಮತ್ತೆ ತುಂಬಾ ಜನನ ಪ್ರೀತಿ ಮಾಡೋದ್ರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನೀವು ಹಿಂದೆ ಇದ್ದೀರಾ ಅಂತ ಹೇಳ್ಬೋದು. ಎಕ್ಸ್ಪ್ರೆಷನ್ ಮಾಡ್ತಾ ಇಲ್ಲ ನೀವು. ಎಕ್ಸ್ಪ್ರೆಷನ್ ಮಾಡ್ತಾ ಇಲ್ಲ. ಒಳಗಡೆನೆ ನೋವು ಇಟ್ಕೊಂಡಿದ್ದೀರಾ, ಹೊರಗಡೆ ಬರ್ತಿಲ್ಲ. ನಿಮ್ಮ ಹಾರ ಕ್ಲೆನ್ಸ್ ಆಗ್ತಾ ಇಲ್ಲ. ಏನ್ ನೋಡಿದ್ರು ಕೋಪ, ದ್ವೇಷ, ಆ ರೀತಿಯಲ್ಲೇ ನಿಮ್ಮಲ್ಲಿ ಇದೆ. ಅದನ್ನ ಬಿಟ್ಟು ನಿಮಗೆ ಸಂತೋಷಕರವಾದ ವಾತಾವರಣದಲ್ಲಿ, ಗ್ರೀನ್ ಕಲರ್ ವಾತಾವರಣದಲ್ಲಿ ಇರಿ ಅಂತಾನೆ ಹೇಳಬಹುದು. ಆದಷ್ಟು ಪ್ರಕೃತಿ ಜೊತೆಯಲ್ಲಿ ಇರಿ ಅಂತ ಹೇಳಬಹುದು ಈ ಕಾಡು. ನೆಕ್ಸ್ಟ್ ಫಾರ್ಮ್ ನೋಡಿ. ಇಲ್ಲಿ ಗ್ರೀನ್ ಅವೆಂಚರ್ ಅಲ್ಲಿ ಇರಿ ಅಂತ ಹೇಳಿದೆ. ಇಲ್ಲಿ ಫಾರ್ಮ್ ಬರ್ತಾ ಇದೆ ನೋಡಿ. ಪ್ರಾಣಿಗಳ ಜೊತೆ ಇರಬಹುದು, ಅಂದ್ರೆ ಪ್ರಕೃತಿ, ಇದು ಪ್ರಕೃತಿ ಜೊತೆಯಲ್ಲಿ ನೋಡಿ. ಇದಕ್ಕೂ ಯಾವ ರೀತಿಯಲ್ಲಿ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡಿ 24 ಬರ್ತಾ ಇದೆ. 6 ಇಲ್ಲಿ 33 ಬರ್ತಾ ಇದೆ. 6 ಯಾವ ತರ ಕನೆಕ್ಟಿವಿಟಿ ಆಗ್ತಾ ಇದೆ ಅಂತ ನೀವೇ ನೋಡಬಹುದು. ಇದೇ ರೀತಿಯಲ್ಲಿ 9 ಆಫ್ ಸ್ವಾರ್ಡ್ಸ್. ತುಂಬಾ ಡಿಪ್ರೆಷನ್ ಅಲ್ಲಿ, ನಾನು ಹೇಳಿದೆ ನಿದ್ದೆ ಇದರಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳಬಹುದು. ನೆಕ್ಸ್ಟ್ 5 ಆಫ್ ಪೆಂಟಿಕಲ್ಸ್. 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸ್ವಲ್ಪ ಅದೇ ನೋವು ಅನಾಥ ಚಕ್ರದಲ್ಲಿ ಇರೋದಕ್ಕೋಸ್ಕರ ನಿಮ್ಮ ಮೂಲಾಧಾರ ಚಕ್ರಕ್ಕೂ ಡ್ಯಾಮೇಜ್ ಆಗ್ತಾ ಇದೆ. ಅಂದ್ರೆ ಹಣಕಾಸಿನ ಸ್ಥಿತಿಯಲ್ಲಿರಬಹುದು. ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಸ್ಟ್ರಗಲಿಂಗ್ ಆಗ್ತಾ ಇದೆ. ನೀವು ಎಕ್ಸ್ಪ್ರೆಸ್ ಕೊಡ್ತಾ ಇಲ್ಲ. ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ ನೀವು. ಹೇಳ್ಬೇಕಂದ್ರೆ ಎಕ್ಸ್ಪ್ರೆಸಿಂಗ್ ಮಾಡಬೇಕು. ನೀವು ಹೊರಗಡೆ ಮಾತಾಡಬೇಕು. ನಿಮ್ಮಲ್ಲಿರುವ ಒಂದು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳುವ ಮುಖಾಂತರ ಇರಬಹುದು, ಒಬ್ಬರ ಜೊತೆ ಮಾತಾಡುವ ಮುಖಾಂತರ ಇರಬಹುದು. ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಸ್ಟ್ರಗಲಿಂಗ್. ನಾನು ಹೇಳ್ದೆ ಇಷ್ಟೊತ್ತು ಸ್ಟ್ರಗಲಿಂಗ್ ಪಡ್ತಾ ಇದ್ದೀರಾ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ದೆ ನೋಡಿ. ಅದೇ ಸ್ಥಿತಿಯಲ್ಲಿ ಬರ್ತಾ ಇದೆ. ಸ್ಟ್ರಗಲಿಂಗ್ ಬೇರೆಯವ್ರ ಮಾತಿಗೆ ತುಂಬಾನೇ ಕೊಡ್ತಾ ಇದ್ದೀರಾ. ನಿಮಗೆ ಒಂದು ನೋವಿನ ಸಂಗತಿಯಲ್ಲೇ ಇದ್ದೀರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂಮೆಂಟಬಲ್. ನೀವು ಚಲಿಸ್ತೀರಾ, ಅಲ್ಲೇ ಸ್ಟ್ರಕ್ ಆಗಿದ್ದೀರಾ, ಅಲ್ಲೇ ಇದ್ದೀರಾ. ಚಲಿಸಿ ಮುಂದೆ ಹೋಗ್ತಾ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಅಲ್ಲೇ ನಿಂತು ನೀರಾಗಿದ್ದೀರಾ ಅಂತಾನು ಹೇಳ್ಬಹುದು. ಅದೇ ಪ್ರಕೃತಿ ಜೊತೆಯಲ್ಲಿ ನೀವು ಆದಷ್ಟು ಇರಿ ಅಂತಾನೆ ಹೇಳ್ತಾ ಇದೆ. ನಿಮ್ಗೇನಾದ್ರು ಈ ತರ ಟ್ಯಾರೋ ಕಾರ್ಡ್ಸ್ ಕಲಿಬೇಕು, ಈ ತರ ಹೇಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ನೀವು ನೋಡ್ಕೋಬೇಕು, ಬೇರೆಯವ್ರಿಗೆ ನೋಡ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಾನು ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ಕೊಟ್ಟಿರ್ತೇನೆ ಲಿಂಕು. ಜಾಯ್ನ್ ಆಗಿ. ನಾಳೆ ಪ್ರೀ ವೆಬಿನಾರ್ ಇರುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರೀ ವೆಬಿನಾರ್ ಇರುತ್ತೆ. ಜಾಯ್ನ್ ಆಗಿ. ವೆಬಿನಾರ್ ಅಲ್ಲಿ ಯಾವ ರೀತಿಯಲ್ಲಿ ಕಾರ್ಡ್ಸ್ ಬರುತ್ತೆ, ಏನ್ ಹೇಳ್ಬೋದು, ಮತ್ತೆ ನಿಮ್ಮಲ್ಲಿ ಕಲ್ತಿರ್ತೀರ ತುಂಬಾ ಜನ, ಆದ್ರೆ ಯಾವ ರೀತಿಯಲ್ಲಿ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ, ಇನ್ನೂ ಕನ್ಫ್ಯೂಸ್ ಅಲ್ಲಿ ಇದೆ ಅನ್ನೋರು ಜಾಯ್ನ್ ಆಗ್ಬೋದು. ಇಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಪ್ರೀ ವೆಬಿನಾರ್, ಯಾವ ರೀತಿ ಇರುತ್ತೆ ನೋಡಬಹುದು. ನೀವು ಬನ್ನಿ, ಜಾಯ್ನ್ ಆಗಿ.
ಬೇರೆಯವ್ರಿಗೂ ಹೇಳಿ. ಅಕಸ್ಮಾತ್ ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳಿ, ಅವ್ರಿಗಾದ್ರೂ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಫೈಲು. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ನೋಡೋಣ. ಸೆಕೆಂಡ್ ಫೈಲ್ ಯಾರೆಲ್ಲನೂ ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿದ್ದೀರೋ ಅವ್ರಿಗೋಸ್ಕರ. ಕುಂಡಲಿನಿ ಶಕ್ತಿ ಜಾಗೃತವಾಗ್ತಾ ಇದೆ. ಮದರ್ ಹರ್ತ್, ಮದರ್. ದ ಫುಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಕಪ್ಸ್. ಓಕೆ, ನೆಕ್ಸ್ಟು ಕರೇಜ್ ಬರ್ತಾ ಇದೆ. ನೆಕ್ಸ್ಟು ಕಾಂಬಿನೇಷನ್, ದ ಲವರ್ಸ್ ಕಾರ್ಡ್. ನೋಡಿ, ಇಲ್ಲಿನೂ ಕುಂಡಲಿನಿ ಶಕ್ತಿ ಬರ್ತಾ ಇದೆ, ಇಲ್ಲಿನೂ ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇದಕ್ಕಿಂತ ಅದ್ಭುತವಾದ ಕಾರ್ಡ್ಸ್ ಇಲ್ಲ ಅಂತ ಹೇಳಬಹುದು. ಕುಂಡಲಿನಿ ಶಕ್ತಿ ನಿಮಗೆ ಶಿವಶಕ್ತಿ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಹಿಂಗ್ ಅಂಡ್ ಎನರ್ಜಿ ನಿಮಗೆ ಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಮತ್ತೆ ಮದರ್ ಹರ್ತ್, ಮದರ್ ನಿಮ್ಮಲ್ಲಿ ಭೂಮಿಯ ಹರ್ತದು ನಿಮಗೆ ಎನರ್ಜೈಸ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಅದೇ ರೀತಿಯಲ್ಲಿ ದ ಫುಲ್ ಕಾರ್ಡ್ ಬರ್ತಾ ಇದೆ. ಎಲ್ಲವನ್ನು ನಿಮ್ಮ ಹತ್ರ ಇದೆ, ಆದ್ರೆ ನೀವು ನೋಡ್ದಿರೋ ಮುಂದೆ ಹೋಗ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದು. ಎಲ್ಲಾನು ಒಂದ್ಸತಿ ಒಬ್ರು ಏನಾದ್ರು ಹೇಳ್ತಾ ಇದಾರೆ ಅಂದ್ರೆ ಕೇಳಿ. ನಿಮ್ಮ ತಾಯಿ ಇರಬಹುದು, ಇಲ್ಲ ನಿಮ್ಮ ಮಕ್ಕಳು ಇರಬಹುದು, ಅದೇ ರೀತಿ ನಿಮ್ಮ ತಂದೆ, ಯಾರು ನಿಮ್ಗೆ ಇಷ್ಟ ಆಗಿರೋರು ಒಂದ್ ಮಾತು ಹೇಳ್ತಾ ಇದಾರೆ ಅಂದ್ರೆ ಅವ್ರ ಮಾತು ಒಂದ್ ಸ್ವಲ್ಪ ಕೇಳಿ. ಮತ್ತೆ ಆಪರ್ಚುನಿಟಿ ಅಷ್ಟೇ ಬರ್ತಾ ಇದೆ. ಮತ್ತೆ ಎಮೋಷನಲಿ ನಾನು ಇಂಬ್ಯಾಲೆನ್ಸಿಂಗ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಎಮೋಷನಲಿ ಬ್ಯಾಲೆನ್ಸಿಂಗ್ ತುಂಬಾ ಕರೇಜ್ ಇದೆ ನಿಮ್ಮಲ್ಲಿ, ಸ್ಟ್ರಾಂಗ್ ಇದೆ, ಸ್ಟ್ರೆಂತ್ ಇದೆ, ಎಲ್ಲಾನು ಇದೆ. ಆದ್ರೆ ನೀವು ಮುಂದೆ ಹೋಗೋದು ದಾರಿ ನೋಡ್ಕೊಂಡು ಹೋಗಿ ಅಂತ ಮಾತ್ರ ಹೇಳ್ಬಹುದು ಈ ಕಾರ್ಡ್ಸ್ ಅಲ್ಲಿ. ಅಷ್ಟೇ ಆಪರ್ಚುನಿಟಿ ಬರ್ತಾ ಇದೆ. ಮತ್ತೆ ಬೇರೆಯವ್ರ ಕಡೆಯಿಂದ ನಿಮ್ಗೆ ಸನ್ಮಾನ ಸಿಗ್ತಾ ಇದೆ. ಅವರು ನೀನ್ ಮಾಡ್ತಾ ಇರೋ ಕೆಲಸ ಖುಷಿ ಇದೆ, ನೀನ್ ಮಾಡ್ತಾ ಇರೋ ಕೆಲಸದಲ್ಲಿ ನಿಮ್ಗೆ ಆನಂದ ಇದೆ ಅಂತಾನೆ ನಿಮ್ಮ ಮನ್ಸಿಗೆ ಅನಿಸ್ತಾ ಇದೆ. ಅಷ್ಟು ಕರೇಜ್ ಇಂದ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಕರೇಜ್ ಹೇಳ್ದೆ ಅಲ್ವಾ, ಅಷ್ಟು ಇಷ್ಟು ದಿನ ಒಳಗಡೆನೆ ಇರುವ ಇದು ನೋಡಿ, ಗಿಡ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆಯೋ, ಒಂದು ಕಲ್ಲಿನ ಒಳಗಡೆ ಇದ್ದು ಅದು ಯಾವ ರೀತಿ ಈಚೆ ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಇರೋ ಜ್ಞಾನ ಇರಬಹುದು, ಸಂಪತ್ತಿರಬಹುದು, ಅಷ್ಟೇ ಸಮಾಧಾನದಿಂದ ಒಂದು ನಿಧಾನಕ್ಕೆ ಒಂದು ಬೆಳವಣಿಗೆ ಆಗ್ತಾ ಇದೆ. ಅಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ನಿಮ್ಮ ಒಳಗಡೆಯಿಂದ. ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಬಂದಿರೋದು. ದ ಲವರ್ಸ್ ಕಾರ್ಡ್ ಬರ್ತಾ ಇರೋದು ಇಲ್ಲಿ. ಕಾಂಬಿನೇಷನ್ ಅಂತ ಬರ್ತಾ ಇದೆ. ಕಂಡೀಷನ್ ಬರ್ತಾ ಇದೆ. ಕಂಡೀಷನ್ ಅಪ್ಲೈ ಏನಕ್ಕೆ ಅಂದ್ರೆ ನೋಡಿ, ದ ಫುಲ್ ಕಾರ್ಡ್ ಬರ್ತಾ ಇದೆ, ಇಲ್ಲೂ ಕಂಡೀಷನ್ ಅಪ್ಲೈ ಆಗ್ತಾ ಇದೆ. ಇಲ್ಲಿ ನೋಡಿ ಕಟ್ ಹಾಕಿದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ತುಂಬಾ ಇಲ್ಲಿ ಒಂದೊಂದೇ ಇದೆ. ಎಲ್ಲದಕ್ಕೂ ಕಂಡೀಷನ್ ಹಾಕಿ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ಕಂಟ್ರೋಲಿಂಗ್ ಅಲ್ಲಿ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇದೆ. ಎಲ್ಲಾರು ನನ್ನ ಮಾತು ಕೇಳಿದ್ರೆಗನ ನಾನು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ನೀವು ಎಮೋಷನಲಿ ಅವ್ರನ್ನ ಸ್ಟ್ರಗಲಿಂಗ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಎಲ್ಲ ವರ್ಕೌಟ್ ಬರ್ತಾ ಇದೆ. ಯಾರಿಗೆಲ್ಲ ನಾನು ಲವರ್ಸ್ ಇರಬಹುದು, ಇಲ್ಲ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇರಬಹುದು, ಇಲ್ಲ ಒಬ್ಬರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಚೆನ್ನಾಗಿರ್ಲಿ, ಅವ್ರು ಇದಾಗ್ತಾ ಇದಾರೆ ಅಂದ್ರೆ ಅವ್ರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಇದು ಕನೆಕ್ಟಿವಿಟಿ ಆಗ್ತೈತೆ. ಮತ್ತೆ ಇದೇ ರೀತಿಯಲ್ಲಿ ನಿಮ್ಗೆ ಏನಾದ್ರು ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ದು ಲಿಂಕ್ ಕೊಟ್ಟಿರ್ತೇನೆ. ಜಾಯ್ನ್ ಆಗಿ. ನಾಳೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಫ್ರೀ ವೆಬಿನಾರ್ ಇರುತ್ತೆ. ಜಾಯ್ನ್ ಆಗಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲ ಬೇರೆಯವ್ರಿಗೆ ಹೇಳಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಜಾಯ್ನ್ ಆಗ್ಲಿ. ಟ್ಯಾರೋ ಕಾರ್ಡ್ಸ್ ಅಂದ್ರೆ ಏನು, ಟ್ಯಾರೋ ಕಾರ್ಡ್ ಬಗ್ಗೆ ಯಾವ ರೀತಿ ಮಾಹಿತಿ ತಿಳ್ಕೊಬಹುದು, ಈ ತರ ಯಾವ ರೀತಿ ನಾವು ಹೇಳ್ಬಹುದು, ಎಲ್ಲಾನು ಅದರಲ್ಲಿ ನಾನು ಹೇಳ್ಕೊಡ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.